ಮಿಕ್ಕಿರೋ ಅನ್ನ ಏನಿದೆ ಇದು ಮತ್ತೊಂದು ಲೇಯರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು Swethasmocktail. ಸೊ ಇವತ್ತು ಏನಪ್ಪ ನಿಮಗೆಲ್ಲ ಕಂಟೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸೋಣ ಅನಿಸ್ತು. ಹಾಗಾಗಿ ನಾನಿವತ್ತು ನಿಮಗೆಲ್ಲ ಪ್ರಾನ್ಸ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಪ್ರಾನ್ಸ್ ಬಿರಿಯಾನಿ ಮಾಡೋದಕ್ಕೆ ತಡ ಮಾಡಿದೆ, RMZ ಮಾಲ್ಗೆ ಹೋಗಿ ಸ್ಪಾರಲ್ಲಿ ಪ್ರಾನ್ಸ್ನ ತಂದಿದ್ದಾಯಿತು. ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ರೆಡಿ ಆಗಿದ್ದ ತಕ್ಷಣ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಮತ್ತು ಹೇಗೆಲ್ಲ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ನಿಮಗಾಗಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಕಣ್ಣು ಉರಿತಾ ಇದೆ ಈರುಳ್ಳಿ ಕಟ್ ಮಾಡಿರೋದಕ್ಕೆ. ಸೊ ಇವಾಗ ಪ್ರಾನ್ ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡೋಣ. ಸೊ ಪ್ರಾನ್ ಬಿರಿಯಾನಿಗೆ ಫಸ್ಟು ಪ್ರಾನ್ಸು ಮತ್ತು ತರಕಾರಿಯಲ್ಲಿ 4 ಈರುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು. ಟೊಮೆಟೊ ತಗೊಂಡಿಲ್ಲ, ಯಾಕೆ ಅಂದ್ರೆ ಟೊಮೆಟೊ ಜಾಸ್ತಿ ಆಗಿದೆ. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಓಕೆನಾ. ಮತ್ತೆ ಇಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಆಗಷ್ಟು, ಒಂದು ಸ್ವಲ್ಪ ಮೊಸರು, ರೆಡ್ ಚಿಲ್ಲಿ ಪೌಡರು, ಮತ್ತು ಈ ಚಕ್ಕೆ ಲವಂಗ ಅದೇನು ಹಾಕ್ತೀವಿ ಅದು, ಅರಿಶಿನ, ಜೀರಿಗೆ ಪುಡಿ, ಚಿಲ್ಲಿ ಪೌಡರು, ಉಪ್ಪು, ಧನಿಯಾ, ಪೆಪ್ಪರ್ ಪೌಡರು, ಚಿಕನ್ ಮಸಾಲ. ಇಷ್ಟೇ ಐಟಮು. ಹಿಂಗೆ ಅನ್ನಷ್ಟರಲ್ಲಿ ಆಗೋಗುತ್ತೆ. ಹಾಗಂತ ಅದೇನೋ ಹೇಳ್ತಾರಲ್ಲ, ಹಿಂಗೆ ಅಂದ್ಬಿಟ್ಟು ಬಿರಿಯಾನಿ ರೆಡಿನ ಅಂತ ಅಲ್ಲ, ಬಟ್ ಬೇಗ ಆಗುತ್ತೆ. ಇವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈ ಅಕ್ಕಿಗೆ ನಾನು 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಯೂಶಲಿ ನಾವು ಅನ್ನ ಮಾಡುವಾಗ 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಇಡ್ತೀವಲ್ಲ, ಇದಕ್ಕೆ 3 ಗ್ಲಾಸ್ ಇಡಬಾರ್ದು, ಸ್ವಲ್ಪ ಉದ್ರುದ್ರಿಗೆ ಹಾಕಬೇಕು. ಅದಕ್ಕೆ 2.5 ಗ್ಲಾಸ್ ಅಥವಾ 2.25 ಗ್ಲಾಸ್ ಇಟ್ಟರೆ ಸಾಕಾಗುತ್ತೆ. ನಾನೊಂದು ಅಂದಾಜು ಮೇಲೆ ಇಡ್ತೀನಿ. ಸೊ ಅದು ಅಭ್ಯಾಸ ಆಗಿರೋದ್ರಿಂದ ಸಾಕಾಗುತ್ತೆ. ಓಕೆನಾ. ಈಗ ಇದಕ್ಕೆ ಅಕ್ಕಿ ಆಯ್ತಲ್ವಾ, ಇದಕ್ಕೀಗ ಎಣ್ಣೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡಿದ್ದೆ, ಅದೇ ಎಣ್ಣೆ ಇದೆ, ಅದೇ ಎಣ್ಣೆ ಬಳಸ್ತಾ ಇದ್ದೀನಿ. ಜಾಸ್ತಿ ಏನು ಪೂರಿ ಮಾಡಲಿಲ್ಲ, ಹಾಗಾಗಿ ಎಣ್ಣೆ ಏನಷ್ಟು ಇದಾಗಲಿಲ್ಲ. ಸೊ ಒಂದು 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೇನಕ್ಕೆ ಅಂದರೆ ಅನ್ನ ಉದ್ರುದ್ರಿಗೆ ಹಾಕ್ಬೇಕಲ್ವ, ಅದಕ್ಕೋಸ್ಕರ. ಇವಾಗ ರುಚಿಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು, ಮತ್ತಿಲ್ಲಿ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದೆರಡು, ಮತ್ತು 1-3 ಏಲಕ್ಕಿ ಮಸಾಲೆ ಐಟಮಲ್ಲಿ, 1 ಚಕ್ಕೆ 1 ಇಂಚಷ್ಟು, 3-4 ಲವಂಗ, 1 ಸ್ಟಾರ್ ಮೊಗ್ಗು. ಇಷ್ಟೇ ಇರೋದು. ಸೊ ಅಷ್ಟೇ ಹಾಕಿದ್ದೀನಿ. ನೀವು ಕಲ್ಲು ಹೂವು ಅದೆಲ್ಲ ಇತ್ತು ಅಂದರೆ ಅದನ್ನು ಹಾಕ್ಕೋಬೋದು. ಅನಾನಸು ಕಲ್ಲು ಹೂವು ಎಲ್ಲ ಇದ್ದರೆ. ಮತ್ತು 1 ಪಲಾವ್ ಇದೆ. ಇಷ್ಟೇ. ಇದಕ್ಕೆ ಇಷ್ಟನ್ನು ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಇದನ್ನ ವಿಸಿಲ್ ಬರೋರು ಅಂದರೆ 1 ವಿಸಿಲ್ ಬಂದರೆ ಸಾಕು. ಆ್ಯಂಡ್ ಐ ಆಮ್ ಸೋ ಸಾರಿ, ಇವತ್ತು ನಾವು ಟ್ರಿಪ್ಪಿಗೆ ತೊಗೊಂಡು ಹೋಗೋ ಸ್ಟವಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮನೆಗೆ ಬಂದಮೇಲೆ ನೋಡ್ಕೊಂಡು ಸಿಲಿಂಡ್ರು ಖಾಲಿ ಆಗಿದೆ. ನೆಕ್ಸ್ಟ್ ಸ್ಯಾಟರ್ಡೇವರೆಗೂ ನಮ್ಗೆ ಇದೇ ಸ್ಟವ್, ಸಿಲಿಂಡ್ರ್ ಇಲ್ಲ. ನಮ್ಮ ಕಡೆ ಏನೋ ಪ್ರಾಬ್ಲಮ್ ಆಗಿದೆಯಂತೆ HP-ದು. ಹಾಗಾಗಿ ನೆಕ್ಸ್ಟ್ ಶನಿವಾರ ವಿದ್ಯಾನಗರ ಕ್ರಾಸ್ಗೆ ಹೋಗಿ ತೊಗೋಬೇಕಂತ. ಸೊ ಇದೇನು ಮೇಂಟೈನ್ ಆಗುತ್ತೆ, ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದಲ್ವಾ. ಇವಾಗ ಇದನ್ನ ಮುಚ್ಚಿಬಿಟ್ಟು, ಕುಕ್ಕರ್ ಮುಚ್ಚಿಬಿಟ್ಟು ಅನ್ನ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ಅನ್ನ ಬೇಗ ಆಗುತ್ತೆ. ಆಗಷ್ಟರಲ್ಲಿ ನಾವು ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ ಪ್ರಾನ್ಸ್ನ. ಸೊ ಫಸ್ಟ್ ಇದಕ್ಕೆ ಅರಿಶಿನ ಹಾಕೋಣ. ಹೇಳಿದಲ್ಲ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೇಲಿ ಇರೋವಂಥದ್ದೇ ಎಲ್ಲ, ಜೊತೆಗೆ ಬೇಗ ಆಗೋವಂಥದ್ದು ಮೇನ್ ಅದು. ಸೊ ಅರಿಶಿನ ಆಯಿತು. ಈಗ ಉಪ್ಪು. ಅನ್ನಕ್ಕೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಸೊ ಪ್ರಾನ್ಸ್ಗೆ ಎಷ್ಟು ಬೇಕೋ ಅಷ್ಟು. ಯಾರೆಲ್ಲ ಪ್ರಾನ್ಸ್ ತಿನ್ನಲ್ಲ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಭೂಮಿಕಾದ ಅದೇ ಕತೆ. ಅಯ್ಯಪ್ಪ ಅಂತ ಇರ್ತಾರೆ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ.
ನೀವು ಈ ಚಿಕನ್ ಮಟನ್ ತಿನ್ನೋದೇ ಬಿಟ್ಬಿಡ್ತೀರಾ. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಖಾರದ ಪುಡಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಬಳಸೋದ್ರಿಂದ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಪುಡಿ. ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಮಾಡಿದ್ ನಾನು ಧನಿಯಾ ಪುಡಿ, ಅದೇ ಪುಡಿ ಸಕ್ಕತ್ತಾಗಿದೆ. ಮಟನ್ ಸಾರು ಮಾಡಿದ್ದೆ, ಧನಿಯಾ ಪುಡಿ ಮಾಡಿದ್ಮೇಲೆ ಸಕ್ಕ ಟೇಸ್ಟಿಯಾಗಿತ್ತು. ಸೊ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಒಂದು ಅರ್ಧ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಅದಾದ್ಮೇಲೆ ಚಿಕನ್ ಮಸಾಲ. ನಾವು ಬೇರೆ ಮಸಾಲೆಗಳೆಲ್ಲ ಏನು ಬಳಸ್ತಾ ಇಲ್ಲ, ಬಿರಿಯಾನಿ ಮಸಾಲ ಎಲ್ಲ, ಹಾಗಾಗಿ ಒಂದು ಎರಡು ಸ್ಪೂನ್ ಅಷ್ಟು ಚಿಕನ್ ಮಸಾಲಾನ ಹಾಕೊಂಡಿದ್ದೀನಿ. ಸೊ ಇದೇ ಟೇಸ್ಟ್ ಕೊಡುತ್ತೆ, ಅದಕ್ಕೇನೆ. ಇದಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಮೊಸರು. ಇದು ಒಂದು 2 ಸ್ಪೂನ್ ಅಷ್ಟು ಮೊಸರನ್ನ ಹಾಕಿದ್ದೀನಿ. ಇಷ್ಟನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಈ ಕುಕ್ಕರ್ ಏನು ಇಟ್ಟಿದೀವಲ್ಲ ಅದು ಕೂಗಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿಬಿಡುತ್ತೆ. ನೋಡಿ, ವಿಸಿಲ್ ಕೂಗಬಾರ್ದು ಅಂತಿದ್ದೆ, ಕೂಗಬೇಕು. ಒಂದ್ಸರಿ ಪರವಾಗಿಲ್ಲ. ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೋಬೇಕು, ಅದಕ್ಕೇನೆ. ಸೊ ಇವಾಗ ಮೊಸರು ಬಜ್ಜಿನೂ ರೆಡಿ ಆಯಿತು, ಅಷ್ಟರಲ್ಲಿ ಎಣ್ಣೆನೂ ಕಾದಿದೆ. ಈಗ ಏನು ಮಾಡೋಣ ಅಂದರೆ, ಈ ಈರುಳ್ಳಿ ತೊಗೊಂಡಿದ್ನಲ್ಲ ಮೀಡಿಯಂ ಸೈಜ್ದು, ಅದನ್ನು ಎಣ್ಣೆಲಿ ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೌನ್ ಆಗಿದೆ, ಇದನ್ನ ತೆಗೆದಿಟ್ಕೊಳ್ಳೋಣ. ಇವಾಗ ಎಣ್ಣೆ ಏನು ಸ್ವಲ್ಪನೇ ತಗೊಂಡಿದ್ದೆ, ಸೊ ಆ ಎಣ್ಣೆಗೆನೆ ಇದು ಹಾಕ್ಬಿಡ್ತೀನಿ ಪ್ರಾನ್ಸು. ನೋಡಿ, ಆಗಲೇ ಇದೆಲ್ಲ ಬೇಯಕ್ಕೆ ಸ್ಟಾರ್ಟ್ ಆಗಿಬಿಡ್ತು. 1-2 ಮಿನಿಟ್ಸಿಗೆ ಬೆಂದ್ಬಿಡುತ್ತೆ ಇದು. ಸೊ ಇದು ಬೇಯಲಿ, ಅಷ್ಟರಲ್ಲಿ ದಮ್ಮಿಗೆ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಪ್ರಾನ್ಸ್ ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಂದು ನಿಮಗೆಲ್ಲ ಗೊತ್ತಿರೋ ಥರ ಪ್ರಾನ್ಸ್ ಬೆಂದಿದ ತಕ್ಷಣ ಈ ಥರ ರೌಂಡಾಗಿ ಸುತ್ಕೊಳ್ಳುತ್ತೆ, ಅದು ಒಂದು. ಎರಡನೇದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಮಸಾಲೆನೂ ಚೆನ್ನಾಗಿ ಆದಮೇಲೆ ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಫುಲ್ಲು. ಸೊ ಅದನ್ನು ನೋಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ರೌಂಡಾಗಿದೆ. ನೋಡಿ, ಈಗ ಎಣ್ಣೆ ಬಿಟ್ಕೊತಾ ಇದೆ ಮಸಾಲೆ. ಸೊ ಅವಾಗ ಆಗಿದೆ ಅಂತ. ಒಂದು ಇಂಚಿನ ಇಟ್ಕೊಳ್ತೀನಿ. ಇಟ್ಕೊಳ್ತಾ ಇದ್ದೀನಿ. ಇದು ಅನ್ನ ಆಗಿದೆ, ಅಂದರೆ ಸ್ವಲ್ಪ ಉದ್ರುದ್ರಿಗೆ ಆಗಿದೆ ಚೆನ್ನಾಗಿ. ಇದನ್ನ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಅನ್ನನ ಹಾಕೋಣ. ಇದಕ್ಕೆ ನಾನು ಹಾಕ್ತೀನಿ, ಚಿಕನ್ ದಮ್ ಬಿರಿಯಾನಿ ಮಾಡುವಾಗ ಇದು ಹಾಕ್ತೀನಿ, ಕೇಸರಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು. ಬಟ್ ಟು ಬಿ ಫ್ರ್ಯಾಂಕ್ ಇದಕ್ಕೆ ಮರ್ತ್ಬಿಟ್ಟೆ. ಸೊ ಅದು ಕಲರ್ ಕೊಡುತ್ತೆ ಅಂತ. ಇವಾಗ ಏನು ಮಾಡೋಣ, ಈ ಪ್ರಾನ್ಸ್ ಏನಿದೆಯಲ್ಲ ಇದನ್ನು ಮಾತ್ರ ತೆಗೆದು ವಿತ್ ಸ್ವಲ್ಪ ಮಸಾಲೆ ಜೊತೆ ಈ ಥರ ಹಾಕ್ಕೊಳ್ಳೋದು.
ಮಿಕ್ಕಿರೋ ಅನ್ನ ಏನಿದೆ ಇದು ಮತ್ತೊಂದು ಲೇಯರ್. ಉಳಿದಿರೋಂಥ ಕೊತ್ತಂಬರಿ, ಪುದೀನ ಮತ್ತು ಆನಿಯನ್ಸು, ಫ್ರೈಡ್ ಆನಿಯನ್ಸು. ಇದಾದಮೇಲೆ ನೀವು ನಿಂಬೆ ಹಣ್ಣನ್ನು ಇವಾಗೆ ಹಾಕ್ಕೊಂಡ್ರೂ ಓಕೆನೆ, ಊಟದ ಜೊತೆ ಹಾಕ್ಕೊಳ್ತೀರಾ ಅಂದರೆ ಸರ್ವ್ ಮಾಡುವಾಗ ಹಾಕ್ಕೊಂಡ್ರು ಓಕೆನೆ. ಬಟ್ ನಾನು ಇವಾಗಲೇ ಹಾಕ್ಬಿಡ್ತೀನಿ. ತಟ್ಟೆನ ಮುಚ್ಚಿ ಏನು ಕಾಯಕ್ಕಿಟ್ಟಿದ್ವಲ್ಲ ಅದ್ರ ಮೇಲೆ ಇಡೋದು. ನೀವು ಹೆಂಚ್ ಮೇಲೆ ಬೇಕಾದರೂ ಇಡ್ಬೋದು ಅಥವಾ ಡೈರೆಕ್ಟಾಗಿ ಇಟ್ಟರು ಓಕೆನೆ. ಇದ್ರ ಮೇಲೆ ದಾರನ ಇಡಿ, ಸೊ ದಟ್ ಈ ಹೊಗೆ ಎಲ್ಲ ಆಚೆ ಹೋಗದೆ ಇರೋ ಥರ. ಸೊ ಇದು ಒಂದು ದಮ್ ಒಂದು ಮೀಡಿಯಮ್ ಸಿಮ್ಮಲ್ಲಿ ಒಂದು 8 ರಿಂದ 10 ನಿಮಿಷ ಆಗುತ್ತೆ. ಸೊ ಅದಾಗಲಿ, ಆಮೇಲೆ ಸಿಗ್ತೀನಿ. ಬೇಕಾದ್ರೂ ಸರ್ವ್ ಮಾಡ್ಬೋದು, ಬಟ್ ನಾನು ಯಾವಾಗ್ಲೂ ಮಿಕ್ಸ್ ಮಾಡಿ ಸರ್ವ್ ಮಾಡ್ತೀನಿ, ಯಾಕಂದರೆ ಮೇಲೆ ಈ ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ. ಸೊ ಪರ್ಫೆಕ್ಟ್ ದಮ್ ಬಿರಿಯಾನಿ. ಸೊ ಇವಾಗ ರೆಡಿ ಆಗಿದೆ, ಸರ್ವ್ ಮಾಡೋಣ. ಪ್ರಾನ್ ಬಿರಿಯಾನಿ ಅಂತ ಗೊತ್ತಾಗ್ಬೇಕು ತಾನೆ, ಮತ್ತೆ ಪ್ರಾನ್ಸ್ ಮೇಲೆ ಇರ್ಬೇಕು ತಾನೆ. ಹಾ ಬಾಯಲ್ಲಿ ನೀರು ಬರುತ್ತಿದೆ. The prawn biryani is ready. Taste ಮಾಡೋಣ. ಈ ಫಿಶ್ದು, ಪ್ರಾನ್ಸ್ದು ಕೆಲವ್ರಿಗೆ ಆಗಲ್ಲ ಸ್ಮೆಲ್ಲು, ಬಟ್ ಆ ಟೇಸ್ಟೇ ಒಂಥರ, ಅಂದರೆ ಆ ಸ್ಮೆಲ್ಲೇ ಒಂಥರ ಮಜಾ. ಬಿಸಿ ಬಿಸಿ ಇದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ವೆಯ್ಟ್ ಮಾಡಿ. ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಕಮೆಂಟ್ ಮಾಡಿ. ಆಹಾ, ಸ್ವರ್ಗ. ಹೆಂಗಿದೆ ಗೊತ್ತಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಪ್ರಾನ್ಸ್ ತಿನ್ನಲ್ಲ ಅಂತೀರಾ, ಒಂದ್ಸತಿ ಟ್ರೈ ಮಾಡಿ. ನಂಗೆ ನಗು ಬರ್ತಾಯಿದೆ, ಯಾಕಂದ್ರೆ ನಮ್ಮ ಮನೆ ನನ್ನ ಎದುರುಗಡೆ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡು ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಹೇಗೆ ಪ್ರಾನ್ ಬಿರಿಯಾನಿನ ಮಾಡ್ಬೋದು ಅಂತ. ಸೀರಿಯಸ್ ಆಗಿ ಟೇಸ್ಟ್ ಸೂಪರಾಗಿತ್ತು. ಟ್ರೈ ಮಾಡಿದವರು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ಆಮೇಲೆ ಇದು ಹೆಂಗೆ ಅನಿಸ್ತು ಅಂತ ವಾಟ್ಸಪ್ ಮಾಡಬೇಡಿ ನನಗೆ, ನೀವು ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ. ಸೊ ದಟ್ ಬೇರೆ ವ್ಯೂವರ್ಸ್ಗೂ ಗೊತ್ತಾಗುತ್ತಲ್ಲ, ಇದು ರೆಸಿಪಿ ಚೆನ್ನಾಗಿದೆ ನೋಡಿ, ಇಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಟ್ರೈ ಮಾಡ್ಬೋದು ಅಂತ. ಅದಕ್ಕಾಗಿ ಹೇಳ್ತಿದ್ದೀನಿ. ಆ್ಯಂಡ್ ವಾಟ್ ಎಲ್ಸ್, ಸದ್ಯಕ್ಕಷ್ಟೇ ತಿನ್ನಬೇಕು, ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಥಮ್ಸ್ ಅಪ್. ಆ್ಯಂಡ್ ಹೋಗೋಕ್ಕೆ ಮುಂಚೆ ಆ್ಯಸ್ ಯೂಶುವಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.